ಅಲ್ಲಿಂದ ಒಂದು ಆರ್ ಟಿ ನಗರ ಸೈಡ್ ಕೊಟ್ಟ, ಎತ್ಕೊ ಬಂದು ಡ್ರಾಪ್ ಮಾಡಿದೆ. 131 ರೂಪಾಯಿ ಕೊಟ್ಟ. ಬಂದ್ಬಿಟ್ಟು ಮಾರತಲ್ಲಿ ಅಂತ ಹೇಳ್ದ ನನ್ನ ಮೊಬೈಲ್ ಬುಕ್ ಮಾಡಿರೋ. ಅದು ನೋಡಿದ್ರೆ ಬಾಗ್ಲೂರು ಕಡೆ. ಇನ್ನೊಂದು ಜಾಸ್ತಿ ಜನ ಕೇಳ್ತಾ ಇದ್ರು, ಬ್ರೋ ಡಿ ಎಲ್ ಬಂದ್ಬಿಟ್ಟು 4 ವೀಲರ್ ಬೇಕಾ, 3 ವೀಲರ್ ಬೇಕಾ, 2 ವೀಲರ್ ಬೇಕಾ ಆಟೋ ಓಡಿಸೋಕ್ಕೆ ಅಂತೇಳಿ. ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಎಲ್ಲರಿಗೂ ರಿಪಬ್ಲಿಕ್ ಡೇ ಶುಭಾಶಯಗಳು. ಮೋಸ್ಟ್ಲಿ ಇವಾಗ ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಡ್ಯೂಟಿ ಆನ್ ಮಾಡಿ ಇಕ್ಕಿ ಒಂದು ಆರ್ಡರ್ ಬಿತ್ತು. ಅಂದರೆ ಬೆಳಗ್ಗೆ ನಾನು ಬರೋಷ್ಟರಲ್ಲಿ ಏನು 9 ಗಂಟೆ 10 ಗಂಟೆ ಆಯ್ತು. ಯಾಕಂದರೆ ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಆರ್ಡರ್ ಎಲ್ಲ ಅಂತೇಳಿ ಬಂದೆ. ಅಲ್ಲಿಂದ ಒಂದು ಆರ್ ಟಿ ನಗರ ಸೈಡ್ ಕೊಟ್ಟ, ಎತ್ಕೊ ಬಂದು ಡ್ರಾಪ್ ಮಾಡಿದೆ. ಎಷ್ಟು 431 ರೂಪಾಯಿ ಕೊಟ್ಟ. ಟ್ರಾಫಿಕೇ ಇಲ್ಲ ಗುರು, ಇವತ್ತಂತೂ ಝೀರೋ ಟ್ರಾಫಿಕ್ ಐತೆ. 23 ಕಿಲೋಮೀಟರ್ಗೆ ನಾನು ಬಂದಿರೋದು ನೋಡ್ಬೋದು. ಎಷ್ಟು ನಿಮಿಷ ಬಂದಿದ್ದೀನಿ ಅಂತ, 52 ನಿಮಿಷ ಬಂದಿದ್ದೀನಿ. ಇಷ್ಟೊಂದು ತೋರಿಸ್ತೈತೆ. ಬಟ್ ಇಲ್ಲಿಂದ ಆರ್ಡ್ರು ಎಲ್ಲ ಲೋಕಲ್ ಕೊಡ್ತಾವೆ, ಲಾಂಗ್ ಯಾವುದು ಕೊಡ್ತಾ ಇಲ್ಲ. ಬಟ್ ಗ್ಯಾಸ್ ಹಾಕ್ಸೋಣ ಅಂತ ಬಂದೈತೆ. ಗ್ಯಾಸ್ ಬಂತು, ಕ್ಲೋಸ್ ಐತೆ, ಗ್ಯಾಸ್ ಇಲ್ಲ ಇಲ್ಲಿ ಒಳಗಡೆ. ಇವಾಗ ನೋಡೋಣ ಏನೇನಾಗುತ್ತೆ, ನೋಡೋಣ. ಮುಂದೆ ಗ್ಯಾಸ್ ಇಲ್ಲ ನೋಡಿ, ಅವರು ಗ್ಯಾಸ್ ಇಲ್ಲ ಅಂತ ಬೈಕೊಂಡು ಹೋಗ್ತಾರೆ. ಓಕೆ, ಇವತ್ತು ಅರ್ನಿಂಗ್ಸ್ ನೋಡೋಣ ಯಾವ ಥರ ಆಗುತ್ತೆ ಏನಂತ. ಅರ್ನಿಂಗ್ಸ್ ಕಮ್ಮಿ ಆಗ್ಬೋದು, ಯಾಕಂದರೆ ಜನ ಯಾರೂ ಇಲ್ಲ, ಎಲ್ಲ ಫುಲ್ಲು ಖಾಲಿ ಹೊಡಿತೈತೆ. ರಿಪಬ್ಲಿಕ್ ಅಲ್ವಾ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ನೋಡೋಣ ಯಾವ್ಯಾವ ಬೀಳುತ್ತೆ ಹೆಂಗೇನಂತ. ಟೈಮು 12 ಗಂಟೆ ಆಯಿತು. 12 ಗಂಟೆಗೆ ನನ್ನ ಅರ್ನಿಂಗ್ಸು 431 ರೂಪಾಯಿ. ಊಬರಲ್ಲೊಂದು ಬಟ್ರಲ್ಲಿಗೆ ಬಿತ್ತು ಗುರು, ಯಾರು ಎತ್ಕೊಬಿಟ್ರು. ಪಿಕಪ್ ಏನು 4 ಕಿಲೋಮೀಟ್ರ್ ತೋರಿಸ್ತಾ, ಅದಕ್ಕೆ ನಾನು ಎತ್ಕೊಂಡಿಲ್ಲ, ಸುಮ್ಮನೆ ಯಾಕಪ್ಪ ಅಂತೇಳಿ. ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ನೋಡೋಣ. ಇವಾಗ ಗ್ಯಾಸ್ ಬೇರೆ ಇಲ್ಲ, 3 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಇದಕ್ಕೆ ಹೋಗ್ಬೇಕು ಇವಾಗ, ಮಾನ್ಯತೆ ಟೆಕ್ ಪಾರ್ಕ್ ಹೋಗ್ಬೇಕು. ಅಲ್ಲೇ ಇರೋ ಬಸ್ ಐತೆ, ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಕಡೆ ಯಾವುದಾದ್ರು ಆರ್ಡ್ರ್ ಹಾಕ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಯಾವುದೂ ಬಿಡ್ತಾ ಇಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಆ ಕಡೆ ಹೋಗೋಣ. ನಾಳೆ ಗಾಡಿ ಓಡಿಸೋದು ಯಾವ ಥರ ಅಂತ ಒಂದು ವೀಡಿಯೋ ಮಾಡ್ತಿದ್ದೆ. ಆಮೇಲೆ ಬಂದ್ಬಿಟ್ಟು 1 ಮಂತ್ ಚಾಲೆಂಜ್ ಮಾಡೋಣ ಅಂತಿದ್ದೀನಿ. 1 ಮಂತ್ ಚಾಲೆಂಜ್ ಮಾಡ್ತೀನಿ. ಸರಿನಾ? ಇದ್ರ ಬಗ್ಗೆ ನೀವೇನಾದ್ರು ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ವೆಯ್ಟ್ ಮಾಡೋಣ. ಇವತ್ತು ಅರ್ನಿಂಗ್ಸ್ ಹೆಂಗಿರುತ್ತೆ ಏನಂತ ನೋಡೋಣ. ರಿಪಬ್ಲಿಕ್ ಡೇ ಇದ್ದಾರೆ. ಓಕೆ, ವೆಯ್ಟ್ ಮಾಡಿ. ಯಾವುದಾದ್ರೂ ನೆಕ್ಸ್ಟ್ ಆರ್ಡ್ರ್ ಇಟ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗುರು, ನಮ್ಮ ಹತ್ರಲ್ಲಿ ಒಂದೇ ಒಂದು ಆರ್ಡ್ರ್ ಮಾಡಿದ್ದು. ಅದು ಆರ್ಡ್ರ್ ಮಾಡಿಬಿಟ್ಟು ಹೋಗಿದ್ದು. ನಮ್ಮ ಫ್ರೆಂಡ್ ಮೀಟ್ ಆಗಿದ್ದ. ಫ್ರೆಂಡ್ ಹೋಗ್ಬಿಟ್ಟು ಬ್ರೋ ಮೂವಿಗೆ ಹೋಗೋಣ ಬಾ ಅಂತ ಹೇಳ್ದ. ಯಾವ್ದು ಬ್ರೋ ಮೂವಿ ಅಂದರೆ ದುನಿಯಾ ವಿಜಯದು ಲ್ಯಾಂಡ್ ಲಾರ್ ಅಂತ. ಅದಕ್ಕೆ ಹೋಗಿದ್ವಿ. ಜಸ್ಟ್ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ 6:30 ಆಯಿತು. 6:30 ಡ್ಯೂಟಿ ಆನ್ ಮಾಡಿದ್ದು. ಊಬರಲ್ಲಿ ಒಂದು ಆರ್ಡ್ರ್ ಕೊಟ್ಟ. ಅಂದರೆ ಊಬರಲ್ಲಿ ಬಂದ್ಬಿಟ್ಟು ಮಾರತಲ್ಲಿ ಅಂತ ಹೇಳ್ದ. ನನ್ನ ಮೊಬೈಲ್ ಬುಕ್ ಮಾಡಿರೋರು. ಅದು ನೋಡಿದ್ರೆ ಬಾಗ್ಲೂರು ಕಡೆ 250 ಕೊಟ್ಟ. ಮತ್ತು ಅಲ್ಲಿಂದ ಒಂದು ಬೆಳಗ್ಗೆ ಡ್ರಾಪ್ ಮಾಡಿದ್ನಲ್ಲ, ಸೇಮ್ ಅಲ್ಲಿಗೆ ಇನ್ನೊಂದು ಆರ್ಡ್ರ್ ಬಿತ್ತು. 239 ರೂಪಾಯಿ. ಟೋಟಲ್ ಆಲ್ಮೋಸ್ಟ್ ಏನೊಂದು 500 ಹತ್ರ ಮಾಡಿದ್ದೀನಿ ಇವಾಗ. ಬೆಳಗ್ಗೆಯಿಂದ ಏನು ಅರ್ನಿಂಗ್ಸ್ ಒಂದು 900 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಡ್ಯೂಟಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು ಬೇರೆ ಸೈಡ್ ಯಾವುದು ಕೊಡ್ತಾನೆ ಹೆಂಗೆ ಲೋಕಲ್ಲೇ ಕೊಡ್ತಾನೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ನಾನು ಬೇರೆ ಸೈಡ್ ಕೊಡ್ತಾನೆ ಹೆಂಗೇನೆ ಅಂತ. ಬಟ್ ಲ್ಯಾಂಡ್ಲಾರ್ಡ್ ನೀವು ಕೇಳೋದಾದ್ರೆ ಹೆಂಗಿತ್ತು ಏನಂತ. ಮೂವಿ ಚೆನ್ನಾಗೈತೆ ಅವರು ನೋಡ್ಬೋದು. ಕನ್ನಡ ಚೆನ್ನಾಗೈತೆ, ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಸರಿ, ನಾನು ಅದರಲ್ಲಿ ಏನು ಸ್ಟೋರಿ ಅಂದರೆ ಬಂದ್ಬಿಟ್ಟು ಲೈಟಾಗಿ ಹೇಳ್ತೀನಿ. ಸ್ಟೋರಿ ಬಂದ್ಬಿಟ್ಟು ಫಾರ್ಮಿಂಗ್ ಬಗ್ಗೆ, ಮತ್ತು ಆಸ್ತಿ ಬಗ್ಗೆ ಕಿತ್ತಾಡೋದು. ಆಸ್ತಿ ಇರ್ತೀರ, ರಾಜರು ಇರ್ತಾರೆ. ರಾಜರು ಬಂದ್ಬಿಟ್ಟು ಆಸ್ತಿ ಬಡವ್ರು ಕೊಡ್ತೀರ, ಕೆಳಗಡೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತೇಳಿ. ದುಡ್ಡಿಂದು ಮತ್ತು ಆಸ್ತಿ ಇದೆ, ಅದೇ ಸ್ಟೋರಿ. ಹೋಗಿ ನೋಡಿ, ಒಂದು ವಿಸಿಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಇಷ್ಟಪಡ್ತೀರಾ? ಸರಿನಾ? ನಮ್ಮ ಕನ್ನಡ ಪಿಕ್ಚರ್ನ ಉಳಿಸಿ, ಕನ್ನಡ ಬೆಳೆಸಿ, ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಡ್ಯೂಟಿ ಅಂತೂ ಯಾವುದೂ ಇಲ್ಲ. ಇಲ್ಲೇ ಲೋಕಲ್ ಕೊಡ್ತಾವಣೆ, ಇಲ್ಲಿ ನೋಡ್ಬೋದೆಲ್ಲ. ಎಲ್ಲ ಲೋಕಲ್ ಕೊಡ್ತಾನೆ. ಇವಾಗ ಇಲ್ಲಿಂದ ನಾನು ಬೇರೆ ಸೈಡ್ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಮುಂದೆ ಮೂವ್ ಆಗ್ತಾ ಇರ್ತೀನಿ, ಯಾವುದಾದ್ರು ಕೊಡ್ತಾನೆ ಅಂತ ನೋಡೋಣ. ಸರಿನಾ? ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬನ್ನಿ. ಗೈಸ್, ಅಲ್ಲಿಂದ ಒಂದು KR ಪುರಂ ಬಿತ್ತು. ದೇವಸ್ಥಾನಗಳು ಬೀಳ್ತೈತೆ, ಬಟ್ ಕಮ್ಮಿ ಕೊಡ್ತಾನೆ. ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಈ ಆರ್ಡ್ರಿಗೆ ಹೋಗ್ಬೋದು. 28 ನಿಮಿಷ ಡ್ರಾಪು. ಪಿಕಪ್ ನೋಡೋದು 2 ಮಿನಿಟ್ಸ್ ತೋರಿಸ್ತೈತೆ. 1.2 7.2 ಡ್ರಾಪು. ಇನ್ನೊಂದು 20 ರೂಪಾಯಿ 30 ರೂಪಾಯಿ ಹಾಕ್ಕೊಟ್ರೆ ಹೋಗ್ಬೋದು ಆರ್ಡ್ರಿಗೆ. ಓಕೆ, ಇವಾಗ ನಾನು ಅಲ್ಲಿಂದ SBR ಲೇಔಟಿಂದ ಆಲ್ಮೋಸ್ಟ್ KR ಪುರಂಗೆ ಒಂದು ಆರ್ಡ್ರ್ ಕೊಟ್ಟ. ಅಂದರೆ ಎಷ್ಟು ಪಾರ್ಸಲ್, ಅದು ನಾರ್ಮಲ್ ಬುಕ್ ಮಾಡಿದ್ರು. ಪಾರ್ಸಲ್ಲು ಅದು ಇದ್ದಿದ್ದು. ನಾನೇನು ಮಾಡಿದೆ, ಎಷ್ಟು 10 ಕಿಲೋಮೀಟ್ರು ಎಷ್ಟಾಯಿತು, 10 ಕಿಲೋಮೀಟ್ರ್ ಕೊಟ್ಟಿದ್ದು 175 ಕೊಟ್ಟ. ಅದಕ್ಕೆ ಪಾರ್ಸಲ್ ಇತ್ತಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತು ಐಟಮ್. ಅದಕ್ಕೆ ನಾನು ಹೇಳಿದೆ 100 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೊಟ್ಟು ಡ್ರಾಪ್ ಮಾಡಿದೆ. ಅಲ್ಲಿಂದ ಮತ್ತೆ ನಮ್ಮ ಬೇರೆ ಸೈಡ್ ಒಂದು ಆರ್ಡ್ರ್ ಕೊಟ್ಟ 166 ರೂಪಾಯಿ. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ರ್ಯಾಪಿಡೋದಲ್ಲಿ ನೋಡ್ಕೊಬೋದು ಅರ್ನಿಂಗ್ಸು. ರ್ಯಾಪಿಡೋದಲ್ಲಿ 583, ನಮ್ಮ ಹತ್ರಲ್ಲಿ 431, ಓಬರಲ್ಲಿ 254. ಈ ಥರ ಆಗೈತೆ ಅರ್ನಿಂಗ್ಸು. ಟೈಮ್ ಆಲ್ಮೋಸ್ಟ್ ಏನು 9:43 ಆಗೈತೆ. ನೋಡೋಣ, ಇನ್ನು ಯಾವುದಾದ್ರು ಆರ್ಡ್ರ್ ಕೊಡ್ತಾ ಲಾಸ್ಟ್ ಆರ್ಡ್ರ್ ಒಂದು ಮಾಡೋಣ ಅಂತೇಳಿ ನಮ್ಮ ಬೇರೆ ಸೈಡ್ ಹಾಕ್ಕೊಂಡು ಹೋಗ್ಬಿಡೋಣ. ಇಲ್ಲಿದ್ದ ಸಾಕು. ಇನ್ನು
9 ಗಂಟೆ ಮೇಲೆ ಕಷ್ಟ ಆರ್ಡ್ರ್ ಇಲ್ಲಿ. ಬೇರೆ ಇಂಡಿಪೆಂಡೆನ್ಸ್ ಡೇ, ಅದಕ್ಕೆ ಆರ್ಡ್ರೂಸು ಅಷ್ಟೇನಿಲ್ಲ. ಟ್ರಾಫಿಕ್ ಕಮ್ಮಿ ಇತ್ತು, ಬಟ್ ಡ್ಯೂಟಿಗಳು ಕಮ್ಮಿ ಐತೆ. ಇವತ್ತು ಬರೀ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಫುಲ್ ಡ್ಯೂಟಿಗಳೇ ಇಲ್ಲ ಗುರು, ಯಾವುದೋ ಒಂದೊಂದು ಬೀಳ್ತಾ ಇತ್ತು ಅಷ್ಟೇ. ಫುಲ್ ರೋಡೆಲ್ಲ ಖಾಲಿ ಐತೆ, ಬಟ್ ಆರ್ಡ್ರ್ ಇಲ್ಲ. ಈ ಥರ ಐತೆ. ನಾಳೆಯಿಂದ ಶುರು ಆಗ್ಬೋದು, ಮೇ ಬಿ ನಾಳೆಯಿಂದ 1 ಮಂತ್ ಚಾಲೆಂಜ್ ಮಾಡ್ತೀನಿ, ಸರಿನಾ? ಡೈಲಿ ವೀಡಿಯೋಸ್ ಬರುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಂಗಿರುತ್ತೆ ಏನಂತ, ಸರಿನಾ? ಇನ್ನೊಂದು ಜಾಸ್ತಿ ಜನ ಕೇಳ್ತಾಯಿದ್ರು, ಬ್ರೋ DL ಬಂದ್ಬಿಟ್ಟು 4 ವೀಲರ್ ಬೇಕಾ, 3 ವೀಲರ್ ಬೇಕಾ, 2 ವೀಲರ್ ಬೇಕಾ ಆಟೋ ಓಡಿಸೋಕ್ಕೆ ಅಂತೇಳಿ. ನಿಮ್ಗೆ ಗೊತ್ತಾ, ಆಟೋ ಓಡಿಸೋದಕ್ಕೆ ಬರೋದೇ ನಿಮಗೆ 3 ವೀಲರ್ DL ಬರೋಲ್ಲ. 4 ವೀಲ್ದೇ DL ಬರೋದು, 3 ವೀಲರ್ DL ಇಲ್ಲ, 4 ವೀಲ್ DL ಬರೋದು. ಇವಾಗ ಆಟೋ ಟೆಸ್ಟ್ ಡ್ರೈವ್ ಮಾಡಿದ್ರು ನಮಗೆ 4 ವೀಲ್ ಡ್ರೈವಿಂಗ್ ಕಾರ್ಡೇ ಕೊಡೋದು. ನಿಮಗೆ 3 ವೀಲ್ದು ಬರೋಲ್ಲ. 2 ವೀಲರು ಇಲ್ಲಾಂದರೆ 3 ವೀಲರ್ ಬರೋಲ್ಲ. 2 ವೀಲರು ಇಲ್ಲಾಂದರೆ 4 ವೀಲರು ಇಲ್ಲ 6 ವೀಲರು ಅದೇನೇ ಬರೋದು. ಇದರಲ್ಲಿ ಬಂದ್ಬಿಟ್ಟು 3 ವೀಲರು DL ಬರೋಲ್ಲ. 4 ವೀಲು, 2 ವೀಲು, 6 ವೀಲ್ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ, ಸರಿನಾ? ಇದ್ರ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ, ಆದಷ್ಟು ರಿಪ್ಲೈ ಮಾಡಿ ಟ್ರೈ ಮಾಡ್ತೀನಿ. ಓಕೆ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಇಲ್ಲಾಂದರೆ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲೇನೊಂದು 10 ನಿಮಿಷ ವೆಯ್ಟ್ ಮಾಡೋಣ ಅಂತೇಳಿ, ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ ಹೆಂಗೆ ನೋಡೋಣ ಅಂತೇಳಿ. ಇವಾಗ ನಮ್ಮ ಮೇರೆ ಸೈಡ್ಗೆ ನೋಡೋಣ, ವೆಯ್ಟ್ ಮಾಡೋಣ. ಒಂದು 10 ನಿಮಿಷ ವೆಯ್ಟ್ ಮಾಡಿ ಯಾವುದಾದ್ರೂ ಬಿತ್ತು ಅಂದರೆ ಸಿಗ್ತೀನಿ, ಇಲ್ಲಾಂದರೆ ಲಾಸ್ಟಲ್ಲಿ ಎಂಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಹೆಂಗೈತೇನಂತ ಒಂದು ಕಮೆಂಟ್ ಹಾಕಿರಿ. ನೀವು ಇವತ್ತು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿ? ನಾ ಆರ್ಡ್ರ್ ಬಿಲ್ಲಿರಿ, ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗುರು ಆರ್ಡ್ರ್ ಅಂತೂ ಯಾವುದೂ ಬಿದ್ದಿಲ್ಲ, ಮನೆ ಹತ್ರನೇ ಬಂದುಬಿಟ್ಟೆ. ಎಲ್ಲ ಡ್ಯೂಟಿ ಗಿಫ್ಟಿ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟ್ ಆರ್ಡ್ರ್ ಅದೇನೇ ಮಾಡಿದ್ದು, ಆಮೇಲೆ ಯಾವುದು ಬಿದ್ದೂ ಇಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಹತ್ರಲ್ಲಿ 431 ರೂಪಾಯಿ. ರ್ಯಾಪಿಡೋ ಊಬರಲ್ಲಿ ತೋರಿಸ್ತೀನಿ. ಊಬರಲ್ಲಿ 254, ಮತ್ತು ರ್ಯಾಪಿಡೋ ತಾನೆ, ರ್ಯಾಪಿಡೋ 500 ನೆಟ್ವರ್ಕ್ ಬರೋಲ್ಲ ಗುರು ಇಲ್ಲಿ. 588 ರೂಪಾಯಿ ರ್ಯಾಪಿಡ್ ಅರ್ನಿಂಗ್ಸು. ಟೈಮ್ ನೋಡೋದಾದರೆ 10:13 ಆಯಿತು. ಮನೆ ಹತ್ರ ಬಂದ್ಬಿಟ್ಟೆ ಗುರು. ನಾಳೆ ಸ್ವಲ್ಪ ಬೇಗ ಹೋಗೋಣ, ಯಾಕಂದ್ರೆ ನಾಳೆಯಿಂದ ಡ್ಯೂಟಿಗಳು ಸ್ಟಾರ್ಟ್ ಆಗುತ್ತೆ. ಇವತ್ತು ಇದಿತ್ತಲ್ಲ, ಅದಕ್ಕೆ ಯಾವುದು ಬಿದ್ದಿಲ್ಲ. ಇವತ್ತಿನ ಅರ್ನಿಂಗ್ಸ್ ಇಷ್ಟ ಆಗಿತ್ತು. ಇದ್ರ ಬಗ್ಗೆ ನೀವೇನಂತೀರ ಒಂದು ದಯವಿಟ್ಟು ಕೇಳಿ ಕಮೆಂಟ್ ಆಗಿ. ನಾನು ಕ್ಲೋಸ್ಲಿ 10K ಐತೆ, ಆದಷ್ಟು ಬೇಗ 10K ಮಾಡಿ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಬಂದ್ಬಿಟ್ಟು ನಾನು ಈ BS6 ಹೊಸ ಗಾಡಿ ಯಾವ ಥರ ಓಡಿಸೋದು ಹೆಂಗೆ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ? ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಿದ್ರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ಓಕೆ, ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.